ಹೆಚ್ಚಿನ ಒಳ್ಳೆ ನೀರು ಬಂದರೆ ಸಂತೋಷ, ಬಟ್ ಬರೋದಿಲ್ಲ. ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಮ್ಗೆ ದೊಡ್ಡ ಏನಾದರೂ ಒಂದು ಶಾಪ ಅಂತಂದರೆ ಅದು ನೀರು. ಸರ್, ಈಗ ಸಿದ್ದರಾಮಣ್ಣವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ತುಂಬ ಹಿಂದುಳಿದ ವರ್ಗದಿಂದ ಬಂದಂತಹ ಸಿದ್ದರಾಮಣ್ಣವರು ನಿಜಕ್ಕೂ ಒಬ್ಬ ನಮ್ಮ ರಾಜ್ಯ ಕಂಡಂತಹ ಒಬ್ಬ ಮುತ್ಸದ್ದಿ ನಾಯಕರು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಈ ಬಾರಿಯ ಬಜೆಟ್ ವಿಷಯಕ್ಕೆ ಬಂದಾಗ ಅವರು ನಾವು ಏನು ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದರ ಯಾವುದೇ ಒಂದು ಯೋಜನೆಗಳಿಗೆ ಅವರು ಚಕಾರ ಎತ್ತಿಲ್ಲ. ತುಂಬ ವಿಶೇಷವಾಗಿ ಹೇಳ್ಬೇಕಂತಂದರೆ ನಮಗೆ 3ನೇ ಹಂತದ ನೀರಿನ ಶುದ್ಧೀಕರಣ ಆಗಬೇಕಾಗಿತ್ತು HN ವ್ಯಾಲಿದು. ಅದ್ರ ಬಗ್ಗೆ ಅವರು ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡಿಲ್ಲ. ನಿಜಕ್ಕೂ ನಿರಾಸೆ ತರುವಂತಹ ಒಂದು ವಿಷಯ ಅದು. ಯಾಕಂದರೆ ಚಿಕ್ಕಬಳ್ಳಾಪುರ ಜನತೆ ಇವತ್ತು ನಮ್ಗೆ ದೊಡ್ಡ ಏನಾದರೂ ಒಂದು ಶಾಪ ಅಂತಂದರೆ ಅದು ನೀರು. ಆ ನೀರನ್ನು ಕೊಡೋ ಅಂತಹ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಬೇಕಾಗಿತ್ತು, ಆದರೆ ಅದು ಮಾಡಿಲ್ಲ. ಈಗ ಏನಾಗಿದೆ, ಈ 2 ಹಂತದ ಶುದ್ಧೀಕರಣ ಆಗಿ ಬರ್ತಾ ಇರೋಂಥ ನೀರು ಈಗಾಗಲೇ ಅದನ್ನು ಕುಡಿತಾ ಇರೋಂತಹ ಜನಗಳಿಗೆ ನಿಜಕ್ಕೂ ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರೋದು, ಮತ್ತು ಪಶುಗಳಿಗೆ ತೊಂದರೆ ಆಗ್ತಾ ಇರೋದು, ಜೊತೆಗೆ ನಾವು ಬೆಳೀತಾ ಇರೋ ಆ ನೀರನ್ನು ಉಪಯೋಗಿಸಿ ನಾವು ಏನು ಬೆಳೀತಾ ಇದ್ದೀವಿ ಬೆಳೆಗಳು, ಆ ಬೆಳೆಗಳಿಗೆ ಮಾರುಕಟ್ಟೆಯ ಮೌಲ್ಯ ಇಲ್ಲದೆ ಆಗಿರುವಂಥದ್ದು, ಆ ತರಕಾರಿ ಹಣ್ಣುಗಳು ಬೇಗ ಕೆಡೋ ಅಂಥದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ತುಂಬ ಇದು ತುಂಬ ಎಸೆನ್ಷಿಯಲ್ ಆಗಿರೋಂತಹ ಇದು. ಬಟ್ ಆದರೆ ಸಿದ್ದರಾಮಯ್ಯ ಅಂತಹ ಒಬ್ಬ ಮುತ್ಸದ್ದಿ ನಾಯಕರು 16 ಬಾರಿ ಬಜೆಟನ್ನು ಮಂಡಿಸಿದವರಿಗೆ ನಮ್ಮ ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಯಾಕೆ ಕೇಳ್ತಾ ಇಲ್ಲ ಅನ್ನೋದು ನಮ್ಮ ಒಂದು ನಿಜಕ್ಕೂ ದುರ್ದೈವ ಅಂತಲೇ ಹೇಳ್ಬೋದು. ಇದೊಂದು. ಅದ್ರ ಜೊತೆಗೆ ನಮ್ಮ ಮೆಡಿಕಲ್ ಕಾಲೇಜ್ ಇವತ್ತೇನಾಗಿದೆ, ಸುಮಾರು 100 ಕೋಟಿ ಅನುದಾನ ಕೊಟ್ಟಂತಹ ನನ್ನ BJP ಸರ್ಕಾರದ ಈ ಯೋಜನೆ ಇವತ್ತು ನೆನೆಗುದಿಗೆ ಬಿದ್ದಿರೋವಂಥದ್ದು. ಅದರಲ್ಲಿ ಆಸ್ಪತ್ರೆಯ ಯಾವುದೇ ಸೌಲಭ್ಯಗಳಿಲ್ಲದೆ ಇರೋಂಥದ್ದು, ಅಲ್ಲಿನ ಜನಕ್ಕೆ ಮತ್ತು ಸುತ್ತಮುತ್ತಲಿನ ಸುಮಾರು ಅಲ್ಲೇನಾದರೂ ಒಂದು ಆಸ್ಪತ್ರೆ ಆಗಿಬಿಟ್ರೆ ಒಂದು 70-80 ಕಿಲೋಮೀಟರ್ ರೇಡಿಯಸ್ಸಲ್ಲಿರುವಂತಹ ಎಲ್ಲ ಬಡವರಿಗೆ, ಶೋಷಿತರಿಗೆ, ರೋಗಿಗಳಿಗೆ ಅದು ಉಪಯೋಗ ಆಗುವಂತಹ ಒಂದು ಆಸ್ಪತ್ರೆ ಅದು. ಅದಕ್ಕೆ ಇವತ್ತು ಅನುದಾನ ಕೊಡ್ದಿರಾ, ಇವತ್ತು ಈ ಮುಂದಿನ ವರ್ಷದವರೆಗೂ ಮತ್ತೆ ಆಸ್ಪತ್ರೆ ಇಲ್ದಿರ ಇರಬೇಕಾಗಿರುವಂಥದ್ದು. ಅಲ್ಲಿ ಏನು ಮೆಡಿಕಲ್ ಕಾಲೇಜ್ ಕಲಿತಾ ಇದ್ದಾರೆ ಮಕ್ಕಳು, ಅವ್ರಿಗೆ ಸರಿಯಾದ ಒಂದು ವಿದ್ಯೆ ಸಿಗದೇ ಇರೋದಾಗುತ್ತೆ. ಯಾಕಂತಂದರೆ ಒಬ್ಬ ಮೆಡಿಕಲ್ ಕಾಲೇಜ್ ಕಲಿಯುವಂತಹ ಮಕ್ಕಳಿಗೆ ಆ ಮೆಡಿಕಲ್ ಹಾಸ್ಪಿಟ್ಲ್ ಇರಲೇಬೇಕಲ್ಲಿ, ಸುಸಜ್ಜಿತವಾದ ಮೆಡಿಕಲ್ ಹಾಸ್ಪಿಟ್ಲ್ ಇರಬೇಕು. ಅದನ್ನು ಸಹ ನಮ್ಮ ಸಿದ್ದರಾಮಣ್ಣವ್ರು ಮಾಡಿಲ್ಲ. ನಿಜಕ್ಕೂ ಇದರ ವಿರುದ್ಧ ನಾವು ಈ ನಮ್ಮ BJP ಪಕ್ಷದ ಪರವಾಗಿ ಮತ್ತು ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳುತ್ತಿದ್ದೀವಿ ಸರ್. ಎತ್ತಿನ ಹೊಳೆ ಕೂಡ ಅದನ್ನೇನು ನಮ್ಗೆ ಎತ್ತಿನ ಹೊಳೆ ಮೊದಲಿಂದ ಸಹ ನಾನು ಶಾಶ್ವತ ನೀರಾವರಿ ಹೋರಾಟದ ಆ ಹೋರಾಟಗಾರರ ಜೊತೆ ಎಷ್ಟೋ ಸೇರಿ ನಾನು ಹೋರಾಟ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲಿ ಎತ್ತಿನ ಹೊಳೆ ನೀರು ನಮ್ಮ ಚಿಕ್ಕಬಳ್ಳಾಪುರ ತಲುಪೋದು ನಿಜಕ್ಕೂ ಬರೀ ಇದೊಂದು ಸುಳ್ಳಿನ ಸರಮಾಲೆ ಅಂತ ಮಾತ್ರ ಅಂತ ಅನಿಸುತ್ತೆ. ಬಿಟ್ಟರೆ ನಮಗೆ ಯಾರಿಗೂ ಎತ್ತಿನ ಹೊಳೆ ನೀರು ಚಿಕ್ಕಬಳ್ಳಾಪುರದವರೆಗೂ ಬಂದು ತಲುಪುತ್ತೆ ಅನ್ನೋ ಒಂದು ಇದಿಲ್ಲ, ಭರವಸೆ ಇಲ್ಲ. ಅದು ನಿಜಕ್ಕೂ ಒಂದು ಕಣ್ಣೊರೆಸುವಂತಹ ಒಂದು ಕೆಲಸ. ಅಷ್ಟು ಬಿಟ್ಟರೆ ನಮಗೆ ಏನು ಕೊಡ್ತಾ ಇದ್ದೀರಾ ಅದನ್ನೇ ಶುದ್ಧವಾಗಿರೋ ನೀರು ಕೊಡಿ. ಆಮೇಲೆ ಎತ್ತಿನ ಹೊಳೆ ಬಂದರೆ ನಿಜಕ್ಕೂ ಎಲ್ಲರಿಗೂ ಸಂತೋಷ. ನಾವು ಹೇಳಿದ್ದೆ ನಿಜ ಆಗಬೇಕು ಅಂತೇನಿಲ್ಲ. ಎತ್ತಿನ ಹೊಳೆ ನೀರು ಬಂದರೆ ಸಂತೋಷ, ಬಟ್ ಬರೋದಿಲ್ಲ ಅನ್ನೋ ಒಂದು ಕಡಾಖಂಡಿತವಾಗಿ. ಯಾಕಂತಂದರೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿ 20 ವರ್ಷದ ಮೇಲಾಯಿತು ಯೋಜನೆ ಸ್ಟಾರ್ಟ್ ಆಗಿ, ಒಂದು ಹನಿ ನೀರು ಬಂದಿಲ್ಲ. ಸೊ ಅಂಥ ಇದರಲ್ಲಿ ಮತ್ತು ಬೇರೆ ಬೇರೆ ಕಡೆ ಆ ನೀರನ್ನು ತಿರುಗಿಸೋ ಅಂತಹ ರಾಜಕೀಯ ಕೆಲಸಗಳು ಕೂಡ ನಡೀತಾ ಇದೆ. ಆದ್ದರಿಂದ ದಯವಿಟ್ಟು ಎತ್ತಿನ ಹೊಳೆಯ ಒಂದು ಸುಳ್ಳು ಹೇಳೋದನ್ನು ಬಿಟ್ಟು 3ನೇ ಹಂತದ ಶುದ್ಧೀಕರಣವಾದಂಥ ನೀರನ್ನು ನಮಗೆ ಕೊಡಬೇಕು ಅಂತ ಈ ಮೂಲಕ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.